ಪೀಠ ಅನ್ನತಕ್ಕಂಥ ಹೆಸರನ್ನಿಟ್ಟು ಈ ಬಸವ ಧರ್ಮ ಪೀಠದ ಮುಖಾಂತರನೇ ಈ ತತ್ವ ಸಿದ್ಧಾಂತಗಳನ್ನು ಇಡೀ ಜಗತ್ತಿಗೆ ಹೇಗೆ ಕೊಡಬೇಕನ್ನತಕ್ಕಂಥ ವ್ಯವಸ್ಥೆಯನ್ನು ಇಟ್ಟುಕೊಂಡು ಈ ಲಿಂಗಾಯತ ಧರ್ಮ ಉಳಿಬೇಕನ್ನತಕ್ಕಂಥದಕ್ಕಾಗಿ ಈ ಪೀಠಕ್ಕೆ ಒಬ್ಬರು ಜಗದ್ಗುರುಗಳು ಬೇಕನ್ನತಕ್ಕಂಥ ವ್ಯವಸ್ಥೆ ಒಳಗಡೆ ಈ ಪೀಠವನ್ನು ಸ್ಥಾಪನೆ ಮಾಡಿದ್ರು. ಬಹಳ ಮುಖ್ಯವಾಗಿ ಬಸವಣ್ಣನವರನ್ನು ಯಾವಾಗ ಧರ್ಮಗುರು ಅಂತ ಇಟ್ಟರು, ಬಹಳ ಜನರಿಗೆ ಬಸವಣ್ಣ ಧರ್ಮಗುರು ಅಂದ್ರೆ ಅಲರ್ಜಿ ಆಗ್ತದೆ. ನಿಮಗಲ್ಲ, ಆ ಧರ್ಮದಲ್ಲಿ ಇರುವವರಿಗೇನೆ. ಪರಮ ಪೂಜ್ಯ ಅಲ್ಲಿಗೊಂದು ಶ್ರೀಗಳು ಹೇಳಿದ್ರಲ್ಲ, ನಾವೆಲ್ಲರೂ ಬಸವಣ್ಣನ ಧರ್ಮಗುರು ಅಂತ ಒಪ್ಪಿಬಿಟ್ಟಿದ್ರಿ, ತೊಂದರೆನೇ ಇರ್ತಿರ್ಲಿಲ್ಲ ಅಂತ. ನಾನು ಯಾವ ಜೊತೆಲಿ ಚರ್ಚೆ ಮಾಡೋದು ಸತ್ಯವಾದ ಮಾತ್ರ. ಬಹಳ ಜನರು ಅಂತಾರೆ, ಇದು ಹೆಂಗ್ ಹೊಸ ಧರ್ಮ, ಇದು ಹೇಗೆ ಆಗ್ತದೆ, ಇದು ಹೇಗೆ ಹೋಗ್ತದೆ, ನಾವು ಅವ್ರ ಹತ್ರ ಚರ್ಚೆ ಮಾಡಕ್ ಹೋಗೋದಿಲ್ರಿ. ನಮ್ಮದು ಬಹಳ ದೊಡ್ಡ ವಿಶಾಲವಾದಂತ ಆಲದ ಮರ ಇದ್ದಂತೆ. ನೀವು ಬಂದು ಕುತ್ಕೊಳ್ಬಹುದೇ ಹೊರತು ನಿಮ್ಮಂತೆ ಕೈಗೆ ಗರ್ಭೆ ಕಟ್ಕೊಂಡಿರ್ತಕ್ಕಂಥ ಧರ್ಮ ಅಲ್ಲ ಅನ್ನತಕ್ಕಂಥದ್ದನ್ನ ನಾವು ವಿಚಾರ ಮಾಡುತ್ತೇವೆ. ಇಲ್ಲೇ ಮಾತ್ರ ಮುಗಿಸ್ಬಿಡ್ತೀವಿ. ನಾವು ಗರ್ಭೆ ಕಟ್ಟಿರುವ ವೈದಿಕ ಧರ್ಮದವರಲ್ಲ, ನಾವು ಗರ್ಭೆ ಕಟ್ಟಿರುವವರಲ್ಲ ನಾವು. ಹಾಗಾಗಿ ಬಸವಣ್ಣನವರನ್ನ ಧರ್ಮಗುರು ಅಂತ ಒಪ್ಕೊಳ್ಳಕ್ ಆಗೋದಿಲ್ಲ ಯಾರಿಗೂ. ಕಾರಣ ಬಸವಣ್ಣನವರನ್ನ ಧರ್ಮಗುರು ಅಂತ ಯಾಕೆ ಒಪ್ಕೊಳ್ಬೇಕು? ದೊಡ್ಡ ವಾದಾರಿ ಇದು, ಇವತ್ತಿಗೂ ಇದೆ. ನಮ್ಮೊಳಗಡೆ ಇರ್ತಕ್ಕಂಥ ಮಠಾಧಿಪತಿಗಳ ಒಳಗಡೆಯೂ ಹುನ್ನಾರ ಇವತ್ತಿಗೂ ನಡೀತಾ ಇದೆ. ಅದು ಯಾಕೆ ಬಸವಣ್ಣನವ್ರು? ನಾನು ಕೇಳ್ತೇನೆ, ಈ ಧರ್ಮ ಮೊದಲೇ ಇತ್ತು, ಈ ಧರ್ಮ ಬಹಳ ಹಿನ್ನೆಲೆ ಇತ್ತು ಅಂತ ಅನ್ನೋದಾದ್ರೆ, ಬಸವಣ್ಣ ಈ ಧರ್ಮವನ್ನ, ಈ ದೇಶದಲ್ಲಿ ಇರ್ತಕ್ಕಂಥ ಸನಾತನ ಧರ್ಮವನ್ನ ಪುನರುತ್ಥಾನ ಮಾಡಿದ್ರು ಅಂತ ಹೇಳೋದಾಗದಿದ್ರೆ, ಬಸವಣ್ಣನವರು ಪುನರುತ್ಥಾನ ಮಾಡೋದಿತ್ತು ಅಂದ್ರೆ ಮನೆ ಬಿಟ್ಟು ಯಾಕೆ ಬರ್ಬೇಕಾಗಿತ್ತು? ಮನೆ ಯಾಕೆ ಬಿಟ್ಟು ಬರ್ಬೇಕಾಗಿತ್ತು ಬಸವಣ್ಣನವರು? ಯಾಕೆ ಬ್ರಹ್ಮೋಪದೇಶವನ್ನು ತಿರಸ್ಕಾರ ಮಾಡಬೇಕಾಗಿತ್ತು? ಯಾಕೆ ಹೋಮ ಹವನಾದಿಗಳನ್ನು ತಿರಸ್ಕಾರ ಮಾಡಬೇಕಾಗಿತ್ತು? ಹಾಗಾದ್ರೆ ಸವರಾತ್ಮಕವಾಗಿರ್ತಕ್ಕಂಥ ಗುಡಿಗುಂಡಾರಗಳಲ್ಲಿ ದೇವರಿಲ್ಲ ಅನ್ನತಕ್ಕಂಥ ಚಾತುರ್ವರ್ಣದ ವ್ಯವಸ್ಥೆ ವಿರುದ್ಧ ಯಾಕೆ ಹೋರಾಟ ಮಾಡಬೇಕಾಗಿತ್ತು? ಬಹಳ ದೊಡ್ಡ ಹುನ್ನಾರಿ. ಒಟ್ಟು ಏನ್ ಗೊತ್ತೇನ್ರಿ, ಬಸವಣ್ಣನವರ ತತ್ವವನ್ನ ಗೊತ್ತಿಲ್ಲದಂತೆ ಹಾಳು ಮಾಡಿಬಿಟ್ರೆ ಈ ವೈದಿಕ ಹಟ್ಟಾಸ ಮೆರೆಯುವಂತ ತಂತ್ರಗಾರಿಕೆ ಇವತ್ತು ದಿನಮಾನ ಕಾಲದಲ್ಲಿ ನಡೀತಾ ಇದೆಯಲ್ಲ, ಇದಕ್ಕೆ ಸಡ್ಡು ಹೊಡೆಯುವ ಕಾಲ ನಾವು ನಿಂತ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ನಾಶ ಮಾಡೋದಲ್ಲ, ಬಸವಣ್ಣನವರನ್ನೇ ಗೊತ್ತಿಲ್ಲದಂತೆ ನುಂಗಿ ನೀರು ಮಾಡುವಂತ ಸಮುದಾಯ ಹುಟ್ಟಿಬಿಟ್ಟಿದೆ ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ಚೆನ್ನಾಗಿ ನಡೀತಿದೆ, ನಿಮ್ಗೆ ಯಾರು ಗೊತ್ತಾಗೋದಿಲ್ರಿ. ವಾಟ್ಸಪ್ ನಲ್ಲಿ ನನ್ನಷ್ಟು ಬಯಸ್ಕೊಳ್ಳೋರು ಯಾರು ಇಲ್ಲ. ಏನು ನನ್ನನ್ನು ಯಾರ್ಯಾರು ಬೈತಾ ಇದ್ರಿ, ನಾನಿನ್ನೂ ಜೀವಂತಿಕೆಯಾಗಿ ಉಳಿದಿದ್ದೇನೆ ಅಂತ ಹೇಳ್ತಾ ಇರ್ತೀನಿ. ನನ್ನ ಜೀವನ ಉತ್ಸವ ಹೆಚ್ಚಾಗ್ತದೆ. ನನ್ನನ್ನು